ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹರಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮಂಗಳೂರು ಟ್ರೈನ್ಲಿ ಆಗಿದೆ. ಈಗ ಮಳೆ ಬಿದ್ದಿದೆ. ಮಂಗಳೂರು ಹತ್ರ ಬಂದೀವಿ. ರಾತ್ರಿ ಎದ್ದು ಬೆಳಿಗ್ಗೆ ಶಾಶ್ವತ ನೀನು, ಒಳಗೆ ಶಬ್ದವಿಲ್ಲ, ಒಳಗೆ ಶಬ್ದವಿಲ್ಲ. ಶ್ರೀ ಮಹಾದೇವ, ಶ್ರೀ ಮಹಾದೇವ. ಪಾತಾಳದೊಳಗೆ ಪಶುಪತಿ ದೇವ, ಕೂಡಲ ಸಂಗಮ ದೇವ. ಜಯ ಬಸವೇಶ, ಶರಣು ಶರಣಾರ್ಥಿಗಳು. ಭಕ್ತಿಯಿಂದ ಸಮಾಧಿ ಪ್ರಮುಖರಿಗೆ ಪುಷ್ಪ ಅರ್ಚನೆ. ಈಗ ಅವರು 109ನೇ ಕಾರ್ಯಕ್ರಮವನ್ನು ದೊಡ್ಡಮಗಳೂರು ಜಿಲ್ಲೆ ವ್ಯಾಪ್ತಿಗೆ ಬರುವ ಗುರುಪುರ ಅಂದರೆ ಇಲ್ಲೊಂದು 21 ಮಠ ಇದೆ. 64 ಇವು ಮಠ ಇದೆ ಹೇಳ್ತಾವ್ರೆ. ಅವರು ಯಾರು ಹೆಸರು? ಕೆಳದಿಚರ್ಮ ಸಂಸ್ಥಾನ, ಜಗವ ಸಮಸ್ತ ಮಠ, ಸಿದ್ದೇಶ್ವರ ಒಂದು ಮಠ. ಇದಕ್ಕೆ ಆ ಮಠದವು ಲಿಂಗೈಕ್ಯ ಆಗಿದ್ದಾರೆ. ಈಗ ರುದ್ರ ಸ್ವಾಮಿಗಳು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ 17 ಗಲ್ಲಿಗೆ ಇದೆ. ಆ ಪಕ್ಕದ ಮನೆಗೆ ಒಂದು ಮಹಾಮನೆ ಕಾರ್ಯಕ್ರಮವನ್ನು ಆಯೋಜಿಸಿ ಈ ಕಾರ್ಯಕ್ರಮವನ್ನು ವಿಜಯ್ ಅವರು ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ಅವರು ಸಹ ಶರಣ ಸ್ವಾಗತ ಬಯಸುತ್ತೇವೆ. ಹಾಗೂ ವಿಜಯ್ ಅವರು ಶಿವಾನಂದ ದಂಪತಿಯವರಿಗೆ ಒಂದು ಸನ್ಮಾನ. ಅವರು ಬಹಳ ಒಂದು ನಮ್ಮ ಸಂಸ್ಥೆಗೆ ಶ್ರದ್ಧೆಸಾಗಿದ್ದ ದಾನಿಗಳಾಗಿದೆ. ಆ ಒಂದು ನಾವು ಬೆಂಗಳೂರು ರಾಜ್ಯ ಬಸವ ಧರ್ಮ ಕೇಂದ್ರವರಿಗೆ ಸನ್ಮಾನ ಮಾಡಲು ನಾವು ಅಪೇಕ್ಷೆ ಪಟ್ಟು ನಾವು ಬೆಂಗಳೂರು ಬಂದು ಇವತ್ತು ಅವರಿಗೆ ಒಂದು ಸನ್ಮಾನ ಮಾಡಲಾಗಿದೆ. ಅವರು ಸ್ವಾಗತ ಬಯಸಿ ಅವರಿಗೆ ಭಕ್ತಿಯಿಂದ ಸಹಿತ ಲಕ್ಷಿತಾ ಅಲ್ವಾ? ಲಕ್ಷಿತಾ, ಹಿತೇಶ್ ಅವರ ಚಂದ್ರು, ಸಂತೋಷ್ ಅವರಿಗೆ ಈ ಮಹಾಮಯ ಪರವಾಗಿ ಶರಣ ಸ್ವಾಗತವನ್ನು ಬಯಸುತ್ತೇವೆ.
ಶರಣ ಸ್ವಾಗತ ಬಯಸುತ್ತೇವೆ. ಎಲ್ರಿಗೂ ಶುಭವಾಗಿ. ಈ ದಿನವು ಅವರಿಗೆ ಬಸವಣ್ಣ ಯಾರು ಅಂತ ನಿಮಗೆ ಗೊತ್ತಿರಬೇಕಲ್ಲ. ಅವರು ಒಂದು ರೀತಿಯಲ್ಲಿ ಒಂದು ಸೇವೆ ಮಾಡಿದ್ದಾರೆ, ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಆ ಕೊಡುಗೆ ಕೊಡುಗೆಯಲ್ಲಿ ಇವತ್ತು ಸಮಾಜದಲ್ಲಿ ಬೆಳಕಾಗಿದೆ. ಎಲ್ಲರೂ ಸಹ ಒಂದು ನಮ್ಮ ಸಮಾಜವನ್ನು ಅರ್ಥ ಮಾಡಿಕೊಂಡ್ರೆ ಸಮಾಜಕ್ಕೆ ಎಂದು ಬೆಳಕೊಡ್ತಾರೆ. ಹೆಣ್ಣು ಮಕ್ಕಳು ಸಹ ಅವರಿಗೆ ಒಂದು ಸ್ಥಾನ ಪಟ್ಟವರೇ ಮೊಟ್ಟವ ಬಸವಣ್ಣವರು 12ನೇ ಶತಮಾನದಲ್ಲಿ. ಅದು ನಾವು ಇವ್ರನ್ನ ಗೊತ್ತು ಮಾಡಿ ಇವರಿಗೆ ಸನ್ಮಾನ ಮಾಡಬೇಕೆಂದು ಇದೆ. ಗುರುಪರ ಮಟ್ಟಕ್ಕೆ ನಾವು ಬರ್ತಿದ್ರಿ. ಈಗ ಇದೇ ನಮ್ಮ ಮಂಗಳೂರಿಗೆ ಒಂದು ಮಠ. ಇವೆಲ್ಲ ಮಹಾರಾಜ್ ಕಾಲದಲ್ಲಿ ಜಂಗಮ ಸಮಸ್ತ ಮಠ ಇದು. ತಂದೆ ದೇವಸ್ಥಾನ ಇದೆ ಗುರುಪುರ. ಒಬ್ಬ ಸ್ವಾಮೀಜಿ ಗುರುಪುರ ಇದು ಮಠ. ಎಷ್ಟು ಚೆನ್ನಾಗಿದೆ, ಎಷ್ಟು ಕಟ್ಟವ್ರೆ. ಭಾಳ ಕಾಲ ಹಳೆ ಕಾಲದಲ್ಲ. ಇದು ದೊಡ್ಡ ಇತಿಹಾಸ ಇದೆ. ಇತಿಹಾಸ ಇದೆ. ಭಾಳ ಒಳ್ಳೆ ಮಠ. ಎಷ್ಟು ತಂಪಾಗಿದೆ ಸ್ಥಳ. ಸಾಕು ಗುರುಗಳು, ಹಳೆಯ ಗುರುಗಳು ಸಿದ್ದೇಶ್ವರ ಜೇನು ಉದ್ಧಾರ ಮಾಡ್ತಾರೆ. ದೇವಸ್ಥಾನ ಇದೆ. ಸ್ಥಳ ಅಂದರೆ ಇತ್ತಿಗೆ ಎಲ್ಲ ಸ್ವಾಮಿಗಳು ಒಳ್ಳೆಯ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಸ್ವಾಮಿಗಳು ನೋಡಿ ಹೊಸ ನೂತನ ಕಟ್ಟಡ ನಿರ್ಮಾಣ ಆಯ್ತಾ ಇದೆ. ಜಂಗಮಠ ಅಂತ ಇದು, ಗುರುಪುರ ಅಂತ. ನಿರ್ಮಾಣ ಮಾಡ್ತಾ ಇದ್ದಾರೆ ನೋಡಿ. ಒಂದು ದೇವಸ್ಥಾನ ಇದೆ, ನಿರ್ಮಾಣ ಮಾಡ್ತಾ ಇದ್ದಾರೆ. ಹಿಂಭಾಗ 17 ಗದಿಯಾವೆ. ಮಂಗಳೂರು ದಕ್ಷಿಣ ನಾಡು, ಮಂಗಳೂರು ಸಿಟಿ. ಇದು ಬಹಳ ವರ್ಷದಿಂದ ಒಂದು ಚೆನ್ನಮ್ಮ ಸಂಸ್ಥಾನ ಈ ಮಠ ಕಷ್ಟಕೊಟ್ಟವ್ರೆ. ಜಂಗಮ ಮಠ. ಈ ಜಂಗಮ ಮಠ ಅಂದರೆ ನಮ್ಮ ಈ ನಾಡಿಗೆ ಒಂದು ಪ್ರಸಿದ್ಧ ಮಠ. ಸಾವಿರಾರು ವರ್ಷ ಇದು ಒಂದು ಇತಿಹಾಸ ಇದೆ. ಅದು ಶಿವಪ್ಪನಾಗ ನಾಯಕರು ಇದ್ರು ಅಂತ 21 ಗದಿಯಾಗಿದೆ. 64 ಮಠ ಇದೆ. 20 ಮಠ ಇವತ್ತು ಇತಿಹಾಸ. ಮೂಡಿಗೆರೆ, ಕಾರ್ಕಳ, ಮೂಡುಬಿದ್ರೆ, ಉಡುಪಿ, ಇನ್ನೂ ಈ ಥರ ಎಲ್ಲ ಮಠಗಳಿವೆ. ಆದರೆ ಇದೊಂದೇ ಮಠ ನಮಗೆ ಕಣ್ಣು ಕಾಣ್ತಿದ್ರು ಮಂಗಳೂರಲ್ಲಿ. ಯಾರೇ ಬಂದು ಮಂಗಳೂರಿಗೆ ಗುರುವಿನ ಮಠ ಬನ್ನಿ. ಅಲ್ಲಿ ನೀಲಕಂಠ ದೇವಸ್ಥಾನ ಇದೆ. ಸ್ವಾಮಿ ಒಳ್ಳೆ ಇಂಪ್ರೂವ್ ಮಾಡಿದ್ದಾರೆ. ಆದರೆ ಇಲ್ಲಿ ಕರಾವಳಿ ಲಿಂಗಾಯತ ಸಮಾಜ ಇದ್ರೂ ಇಲ್ಲಿ ಮುನ್ನೂ ಮನೆಯವೆ. ಇಲ್ಲಿ ಒಂದು ಮನೆಯಲ್ಲಿ ಸಂಘಟನೆ ಇಲ್ಲ, ಓಟು ಕೊಟ್ಟು ಲೆಕ್ಕಕ್ಕಿಲ್ಲ. ಆದರೆ ನಮ್ಮ ಮಂಗಳೂರಲ್ಲಿ ಜಗಜ್ಯೋತಿ ಬಸವೇಶ್ವರ ವೃತ್ತ ಇದೆ. ಇದಕ್ಕೆ ಸಂಬಂಧಪಟ್ಟವರು MLA ಅವರು ಅದಕ್ಕೆ ಒಂದು ಬಸವಣ್ಣ ಪ್ರತಿಮೆ ಇಟ್ಟು ಅದಕ್ಕೆ ಅನಾವರಣ ಮಾಡಬೇಕೆಂದು ನಮ್ಮ ಕರ್ನಾಟಕ ರಾಜ್ಯ ಅಧ್ಯಕ್ಷರು ನಾಗರಾಜ್ ಅವರು ಹಾಗೂ ಇಲ್ಲಿಂದ ಮಂಗಳೂರು ಲಿಂಗ ಪರವಾಗಿ ನಾವು ಅವರಿಗೆ ಮನವಿ ಮಾಡಿಕೊಂಡಿರುತ್ತೇವೆ. ಒಂದು ಕಡೆ ಹೇಳ್ತಾರೆ ಯಾರು ಬಸವಣ್ಣವರು
ಹೆಣ್ಣಿಗೆ ಒಂದು ಸ್ಥಾನ ಕೊಟ್ಟವರೇ ಮೊಟ್ಟ ಮೊದಲು ಬಸವಣ್ಣವರು. ನೀರಿಗೆ ನೈ ಸಿಂಗಾರ, ಸಮುದ್ರಕ್ಕೆ ತೆರೆ ಸಿಂಗಾರ, ನಾರಿಗೆ ಗೊಡವೆ ಸಿಂಗಾರ, ಗಗನಕ್ಕೆ ಚಂದ್ರಮ ಸಿಂಗಾರ, ನಮ್ಮ ಕೂಡ ಸಂಗನ ಶರಣರಿಗೆ ನಸೂಲಿಗೆ ವಿಭೂತಿ ಸಿಂಗಾರ. ಯಾರು ವಿಭೂತಿ ಇದ್ದರೆ ಅವರೇ ಶಿವನ ಬೆಳಕು ಇದೆ. ನಾವು ಈ ವಿಭೂತಿ ಕಂಡ್ಕೊಳ್ಳಿ, ನಿಮ್ಗೆ ಏನೋ ಒಡಕ್ಕೆ ಬಂದರೆ ಇವು ನೋಡ್ಕೊಳ್ಳಿ, ಅದು ನಿಮ್ಮದೇ ಕೈ ಮುಗಿತೇನೆ. ಆಗ ನಿಮಗೆ ಕಂಡ ನೀವು ಅಷ್ಟು ಭಕ್ತರಾಗಿ ಚೆನ್ನಾಗಿ ಕಾಣ್ತೀರಿ. ಶಿವನ ಕಳೆ ಇಡೀ ಜಗತ್ತು ದೊಡ್ಡ ಧರ್ಮ ಅಂದರೆ ಲಿಂಗಾಯತ ಧರ್ಮ. ಇಂಥ ದೊಡ್ಡ ಧರ್ಮ ಯಾವ ಧರ್ಮ ಸಿಗೋದಿಲ್ಲ. ನಮ್ಮ ಲಿಂಗಾಯತ ಧರ್ಮದಲ್ಲಿ ಜ್ಞಾನದಾಸವ, ಅಕ್ಷರದಾಸವ, ಕಾಯಕ. ನೋಡಿ, ಇವತ್ತು ಮೊನ್ನೆ ನಡೀತು ಸಿದ್ಧಗಂಗೆಯಲ್ಲಿ 7-3 ಜನ ಊಟ ಮಾಡೋರು. ಇವತ್ತು ಮುರುಘಾ ಮಠ ಆದರು, ದೇಗುಲ ಮಠ, ಇನ್ನೂ ಹಲವಾರು ಮಠಗಳು, 300 ಮಠ ಇವೆ. 300 ಮಠಗಳು ನಿರಂತರವಾಗಿ ಇವತ್ತು ದಿನತೆ ದಾಸೋಹ ನಡೆದುಕೊಂಡು ಬರ್ತಿದೆ. ಯಾವುದು? ನಮ್ಮ ಲಿಂಗಾಯತ ಧರ್ಮ. ಆ ಲಿಂಗಾಯತ ಧರ್ಮ ಪ್ರತಿಯೊಂದು ಮಕ್ಕಳಿಗೆಲ್ಲ ಒಂದು ವಚನ ಕೊಡಿ. ಬೆಳಿಗ್ಗೆ ಎದ್ದು ಓಂ ಶ್ರೀ ಗುರು ಬಸವಲಿಂಗ ಹೇಳ್ಕೊಡಿ. ಮಕ್ಕಳಿಗೆ ಒಂದು ಜ್ಞಾನೋದಯ ಆಯ್ತದೆ, ಮಕ್ಕಳಿಗೆ ಸರಿ ಸಂಸ್ಕಾರ ಸಿಗ್ತದೆ. ಅದೇ ನಾವು ಅಲ್ಲಿಂದ ಬಂದು ಯಾಕೋ ಇಲ್ಲಿಗೆ ನಮ್ಮವರು ಅವರೇ ಅಂತ. ಅಪ್ಪಾಜಿಯವರು ನಮ್ಮ ಇದಕ್ಕೆ ಮೆಂಬರ್ ಆಗಿದ್ದಾರೆ, ಭಾಳ ಸಂತೋಷ. ಇವರು ನಾವೊಂದಲ್ಲಿ ಒಂದು ಬಿಲ್ಡಿಂಗ್ ಕಟ್ತಿದ್ದೀವಿ ಅಲ್ಲಿ. ಈಗ ಇದು ಸ್ವಲ್ಪ ಇನ್ನೂ ಸ್ವಲ್ಪ ನಡೀತಾ ಇದೆ. ಆದರೆ ನೀವು ಸಮಾಜದಲ್ಲಿ ವರ್ಷಕ್ಕೊಮ್ಮೆ ಒಂದು ಫೋಟೋ ಮಾಡಿ, ಬಸವಣ್ಣ ಫೋಟೋ ಮಾಡಿ ಎಲ್ಲ ಸೇರಿಕೊಂಡು ಬಸವ ಜಯಂತಿ ಆಚರಿಸಿ. ಆವತ್ತು ಬಸವ ಜಯಂತಿ ದಿನ ಎಲ್ಲರೂ ಬಟ್ಟೆ ಹಾಕಬೇಕು, ಎಲ್ಲ ಹುಡುಗರು ಬಟ್ಟೆ ಹೊಸ ಬಟ್ಟೆ ಹಾಕೊಂಡು ಆಚರಣೆ ಮಾಡಬೇಕು. ಓಂ ಶ್ರೀ ಗುರು ಬಸವಣ್ಣ ವಚನ ಗೊತ್ತಾ ನಿಮಗೆಲ್ಲ? ವಚನ ಆಡಬೇಕು. ವಚನ ಆದಷ್ಟು ನಿಮ್ಮ ಮಕ್ಕಳಿಗೆಲ್ಲ ಅರಿವು ಗೊತ್ತಾಗ್ತದೆ. ಬಸವಣ್ಣವ್ರನ್ನ ಆವತ್ತು ಕಾಲದಲ್ಲಿ ಅಲ್ಲಾಮಾಪುರಗಳು ಯಾರು ಬೆಂಗಾವಲ್ಲಿ ಹುಟ್ಟಿದ್ರು, ಬೆಳ್ಳಿಗಾವ್ ಹುಟ್ಟಿದ್ದು. ಅವ್ರು ನಿರಕ ಬೈಲ, ಅವರು ಇದೇ ಸಮಾಧಿನೇ ಇಲ್ಲ. ಅಕ್ಕ ಮಹಾದೇವಿ ಉಡುದರಟ್ಟಿಲಿ ಬಂದು ಕಲ್ಯಾಣಕ್ಕೆ ಬಂದು ಬಂದರವಾಣಿ ಅಂತ, ಬಂದರವಾಣಿ ಅಲ್ಲಿಂದ ಅವರು ಕಿನ್ನಾರಿ ಬೊಮ್ಮೆ ಕರ್ಕೊಂಬಂದರು ಎಲ್ಲಿಗೆ? ಅನುಭವ ಮಂಟಪಕ್ಕೆ. ಅಕ್ಕನಾಗ ಗಂಗಾವ್ ಯಾಕೋ ಬಂದೆ, ಅಕ್ಕ ಬಂದರೆ ಅಯ್ಯ ನಿಮ್ಮ ಶರಣ ಬಿಡ್ದರೆ ಪಾವನವಯ್ಯ ಅಂದರು. ಪ್ರಭುದೇವರ 4 ವಚನಕ್ಕೆ 1 ವಚನ ಯಾವುದು? ಅಕ್ಕ ಮಾಲಿಯವರು. ಅವರು ಅಲ್ಲಿಂದ ಕದಲೆ ಹೋದರು, ಶ್ರೀಶೈಲ ನಡ್ಕೊಂಡು. ಪಕ್ಷಿಗಳು ಅಕ್ಕ ಕಟ್ಟಿದಂತ ಅಷ್ಟು. ಇವರು ಹೋದ್ರೆ ಅಲ್ಲಿ ಒಂದು ಗದಿಗೆ ಅದೇ ಶಿಶು ಹೋದರೆ ಬೋಟಿ ವ್ಯವಸ್ಥೆ ಮಾಡಿ ಸರ್, ಬೋಟಿ ವ್ಯವಸ್ಥೆ ಮಾಡಿದೆ. ಹೋದರೆ ಹೋಗಿ ನೋಡ್ಬೋದಲ್ಲಿ ಚನ್ನಬಸವಣ್ಣವ್ರದ್ದು ಉಳ್ಳಿವಿಲಿ ಹಾಕಿ ಆಗಿದ್ರೆ. ನಮ್ಮ ಲಿಂಗಾಯತ ಧರ್ಮಕ್ಷೇತ್ರ ಯಾವುದು ಗೊತ್ತಾ ಹೇಳಿ? ಬಸವ ಕಲ್ಯಾಣ ಹೇಳಿ, ಕಲ್ಯಾಣ. ಅವರ ಐಕ ಮಂಟಪ ಯಾವುದು ಹೇಳಿ? ಕೂಡ ಸಂಗಮ ದೇವ. ಅವರ ತಂದೆ ತಾಯಿ ಸಹ ಮಾದಾಲಿಂಬಿಗಳು, ಮಾದಾಲಿಂಬಿಕ. ನಮ್ಮದು ಭಾಷೆ ಯಾವುದು? ವಚನ ಸಾಹಿತ್ಯ ಹೇಳಿ. ನಮ್ಮ ಭಾಷೆ ವಚನ. ನಮ್ಮ ಧರ್ಮ ಇಷ್ಟಲಿಂಗ ಗುರು ಇಷ್ಟಲಿಂಗ. ನಮ್ಮಲ್ಲಿ ಲಿಂಗನೇ ಇರಲಿಲ್ಲ. 12ನೇ ಶತಮಾನದಲ್ಲಿ ಅವತ್ತು ನಮಗೆ ಲಿಂಗ ಕೊಟ್ಟವರು. ಆಗ ಬಸವಣ್ಣ ಹೇಳ್ತವನ್ನ, ಯಾಪ ಹೆಂಗಪ್ಪ ನಿಮ್ಮನ್ನ ಪೂಜಿಸ್ಲಿ ಅಂದಾಗ ಅವ್ರ ಸಂಘ ಕೇಳಿದಾಗ, ನನಗೆ ಕಣ್ಣಿಲ್ಲ, ನಿರಾಗ ನಾನು ಪೂಜೆ ಮಾಡು. ಜಗದಾಗಲ್ಲ, ಮುಗಿಯಾಗಲ್ಲ, ಬಿಗಿಯಾಗಲ್ಲ, ನಿಮ್ಮಾಗಲ್ಲ. ಪಾತಾಳದ ತತ್ತತ್ತ ನಿಮ್ಮ ಶ್ರೀ ಶರಣ, ಬ್ರಹ್ಮಾಂಡ ತತ್ತತ್ತ ನಿಮ್ಮ ಶ್ರೀ ಮುಕುಟ, ಅಪ್ರಮಣ ಅಗೊಮ್ಮೆ ಅಗೋಚರ ಅಪ್ರತಿಮ ಲಿಂಗವೇ ಕೂಡ ಸಂಗಮ ಏನು ಕರೆತ ಬಚ್ಚುಳಿಕಾದಿದೆಯಾ? ಎಷ್ಟು ಬಸವಣ್ಣ ತಂದೆ ತಾಯಿ ಹೆಸರುಳಿಲ್ಲ. ಅಪ್ಪ ನಮ್ಮ ಮಾದತ್ತೆನ್ನೆ ಅಂದರು, ಬಪ್ಪನ ಡೋಹರಕ್ಕೆ ಅಕ್ಕೆ ಅಂದರು. ಯಾಕಂತ ಬಸವಾರಿಸೋಣ ಇಷ್ಟಲಿಂಗ ನೋಡ್ತಾರೆ. ಇಷ್ಟಲಿಂಗ ಹಾಕ್ಕೊಂಡು ನಮ್ಮ ಮನಸ್ಸಿಗೆ ಶಾಂತಿ ಇದೆ. ನೋಡುವುದು, ಮಾಡುವುದು, ಕೂಡುವುದು. ಆಗ ನೀವೇ ಪರಮಾತ್ಮ ಆಗ್ತೀರಿ. ಇಷ್ಟಲಿಂಗ ದಸ್ತವರೇ, ನಿಮ್ಮೊಳಗೆ ದೇವರಿದ್ದಾನೆ.
ನಿಮ್ಮೊಳಗೆ ನಾನು ನಿಮ್ಮೊಳಗೆ ನಾನು ಅಂತ, ನಿಮ್ಮೊಳಗೆ ನೀವು ನಮಗೆ ನೀವು ಅಂತ, ಅರಿವೇ ಗುರು ಅಂತ. ಅದರಿಂದ ನೀವೆಲ್ಲ ಮುಂದಕ್ಕೆ ಬರುವ ಇದರಲ್ಲಿ ಒಂದು ಮಸೀದಿ ಮಾಡಿ ದಿನ ವಚನ ಆಡಿ ಬುಕ್ಸ್ ಕಳಿಸ್ಕೊಡ್ತೀವಿ ನಮ್ಮ ಕಡೆಯಿಂದ. ಇವರಿಗೆ ನಾವು ವಿಜಯಮ ಅಧ್ಯಕ್ಷರಲ್ಲಿ ಇವರು ಸನ್ಮಾನ ಮಾಡಿದ್ದಾರೆ. ಅವರಿಗೆ ಭಕ್ತಿಯಿಂದ ಶರಣಾರ್ಥಿಗಳು, ಆಯುಸ್ಸು ಆರೋಗ್ಯ ಇದು ಕೊಡೆಯದು ನಾವು ಇವರಿಗೆ ಬಸವಣ್ಣವರ ಆಶೀರ್ವಾದ ಅಗಲಿದ್ದೀವಿ. ಇವೆಲ್ಲ ಈ 109 ಮಹಾಮನೆ ಕಾರ್ಯಕ್ರಮದ ಗುರುವಿನಪುರ ಮಂಗಳೂರು ಜಿಲ್ಲೆ ದಕ್ಷಿಣ ಕನ್ನಡದಲ್ಲಿ ನಾವು ಕಾರ್ಯಕ್ರಮ ಆಯೋಜಿಸಿದ್ವಿ. ನಮ್ಮ ಹೆಸರು ಬಸವ ನಾಗರಾಜು ಅಂತ. ನೀವು ಬೇಗ ಬನ್ನಿ, ಬೆಂಗಳೂರು ಬಂದಾಗ ಎಲ್ಲ ಆಟ ವ್ಯವಸ್ಥೆ ಇದೆ. ಅದರಿಂದ ನಿಮಗೆಲ್ಲ ಭಕ್ತಿಯಿಂದ ಶರಣಾರ್ಥಿ ಯಾರೇ ಬಂದು ಶರಣಾರ್ಥಿ ಇದೆ.